ಸಂಸತ್ತಿನಲ್ಲಿ ನಾನು ನಿಮ್ಮ ಧ್ವನಿಯಾಗುತ್ತೇನೆ. ನೀಟ್ ಆಕಾಂಕ್ಷಿಗಳಿಗೆ ಧೈರ್ಯ ತುಂಬಿದ್ದಾರೆ ರಾಹುಲ್ ಗಾಂಧಿ. ಸಂಸತ್ತಿನಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ನೀಟ್ ವೈದ್ಯಕೀಯ ಪ್ರವೇಶದ ಬಗ್ಗೆ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಮೋದಿ ಪ್ರಮಾಣ ವಚನ ಸ್ವೀಕರಿಸುವ ಮುಂಚೆನೇ 24 ಲಕ್ಷ ಕುಟುಂಬಗಳಿಗೆ ಮೋದಿದು 3.0 ಹ್ಯಾಟ್ರಿಕ್ ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಅಂಥ ಪ್ರಮಾಣ ವಚನ ತಗೊಳ್ಳೋಕೆ ಮುಂಚೆನೇ ಈ ದೇಶದಲ್ಲಿ 24 ಲಕ್ಷ ಕುಟುಂಬಗಳಿಗೆ ಅನ್ಯಾಯವಾಗಿದೆ ಅಂಥೇಳಿ ಟ್ವೀಟ್ ಮಾಡಿ ನೀಟ್ ಆಕಾಂಕ್ಷಿಗಳಿಗೆ ಧೈರ್ಯ ತುಂಬಿದ್ದಾರೆ ರಾಹುಲ್ ಗಾಂಧಿ. ಈ ಪೇಪರ್ ಸೋರಿಕೆ ಉದ್ಯಮದಲ್ಲಿ ಸರ್ಕಾರ ಕೂಡ ಶಾಮೀಲಾಗಿದೆ. ನಿಮ್ಮ ಭವಿಷ್ಯದ ಸಮಸ್ಯೆಗಳನ್ನು ಬಲವಾಗಿ ಎತ್ತುತ್ತೀನಿ ಅಂಥೇಳಿ ರಾಗ ಟ್ವೀಟ್ ಮಾಡಿದ್ದಾರೆ.